ನೋಡಿದೆವರು ವಿಡಿಯೋ ಮಾಡಿ ಬಿಡೋದ್ರಿಂದ ನಿನಗೆ ಉರಿಸ್ಬೇಕಂತ ನನ್ನ ಉದ್ದೇಶ ಅಲ್ಲ, ಅದು ನನಗೆ ಬೇಕು ಇಲ್ಲ. ನನ್ನ ಮಾತು ನಿನಗೆ ಉರಿಸೋ ಥರ ಹುರಿಯೋ ಥರ ನಿನಗೆ ತ್ರಾಸಾಗಿದ್ರೆ ನಿನ್ನ ಮನಸ್ಸಲ್ಲಿ ನನ್ನ ಮೇಲೆ ದ್ವೇಷ ಆದಂತ ಅರ್ಥ. ಯಾಕಂತಂದರೆ ಅದೊಂದು ಡೈಲಾಗಿಂದ ಭಾಳಷ್ಟು ಜನ ಕಾಮೆಂಟ್ ಮಾಡಿದರು, ಕಾಲ್ ಮಾಡಿದರು, ಮೆಸೇಜ್ ಮಾಡಿದರು, ಆಲ್ ದ ಬೆಸ್ಟ್ ಅಂದರು. ಇದೇ ಥರ ಹೊಡೆಯೋಣ ಡೈಲಾಗ್, ನೀನು ಭಾಳ ಇಂಪ್ರೂವ್ ಆಗ್ತೀಯ ಅಂತಂದರು. ಭಾಳ ಖುಷಿ ಆಯಿತು. ಆದರೆ ನನಗೆ ಅವಾಗ ಅನಿಸ್ತು, ಇಷ್ಟು ಜನಕ್ಕೆ ನನ್ನ ಮಾತು, ನನ್ನ ಡೈಲಾಗ್ ಇಷ್ಟ ಆಗಿದೆ ಅಂದರೆ ಇನ್ನೆಷ್ಟು ಜನಕ್ಕೆ ತ್ರಾಸಾಗಿರ್ಬೇಡ ಅಂತ. ನೋಡಿದೆವರು ನನ್ನ ಮಾತಿಂದ ನಿನಗೆ ತ್ರಾಸಾದರೆ ನಾನು ಏನು ಮಾಡಲಿ ದೇವರು? ಫಸ್ಟ್ ನನ್ನ ಮೇಲಿರೋ ಸಿಟ್ಟು ತೆಗೆದಾಕು, ಅವಾಗ ನನ್ನ ಮಾತು ನಿನಗೆ ಇಷ್ಟ ಆಗ್ತದ. ನನ್ನ ಮಾತು ನಿನಗೆ ಕಷ್ಟ ಆಗ್ತದಂತ ನಾನು ಮಾತಾಡ್ಲಾರ್ದಿರೋಕ್ಕಾಗಲ್ಲ ದೇವರು. ಹೀಗೆ ಹೇಳ್ತೀನಿ. ಯಾಕಂತಂತಂದರೆ ಯಾರ ಮನೆಗಿಂದು ಕೋಳಿನ ನೋಡಿ ನಾವು ಮಸಾಲೆ ಅರಿಯೋಕ್ಕಾಗಲ್ಲ. ನಮ್ಮ ಮನೆ ಕೋಳಿ ಕೊಯ್ದ್ರೇ ನಾನೇ ಮಸಾಲೆ ಅರಿಬೇಕು. ಇಷ್ಟು ಹೇಳ್ತೀನಿ ದೇವರು. ದಯವಿಟ್ಟು ನೀನು ಬೇಜಾರಾಗಬೇಡ. ನೀನು ಬೇಜಾರಾದರೆ ನಾನೇನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳಬಲ್ಲೆ. ಆಯಿತು, ವಿಡಿಯೋ ಮಾಡ್ಬೇಕಂತ ಅನಿಸ್ತು, ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡು, ಶೇರ್ ಮಾಡು, ಕಾಮೆಂಟ್ ಮಾಡು. ಇಷ್ಟ ಆಗಿಲ್ಲಪ್ಪ ಅಂತ ಅಂದರೆ ಲೈಕ್ ಬೇಡ, ಶೇರ್ ಬೇಡ, ಕಾಮೆಂಟೂ ಬೇಡ, ಸುಮ್ಮನೆ ಮೇಲೆ ಎತ್ತಿಬಿಡು. ಇಷ್ಟೇ. ಬಾಯ್ ದೇವರು. ಇನ್ನೊಂದು ಸಲ ಹೇಳ್ತೀನಿ, ಯಾರಿಗೆ ಉರಿಸೋ ಉದ್ದೇಶ ನಂದಲ್ಲ. ನಾನು ಎಷ್ಟು ಮೃದುವಾದ ಮನಸ್ಸಿನವ ಅಂತಂತಂದು ಇಡೀ ಊರಿಗೆ ಗೊತ್ತು. ನಾ ಭಾಳ ಸೈಲೆಂಟ್ ಹುಡುಗ. ಬಾಯ್ ದೇವರು.